ಓಕೆ ಸರ್, ಇನ್ನು ಮುಖ್ಯವಾಗಿ ಈಗ ಇತ್ತೀಚೆಗೆ ನೀವು ಕೂಡ ಗಮನಿಸಿರಬಹುದು, ಕೇರಳದ ಸಿಎಂ ವಿಜಯರಾಯಿ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ. ಜೊತೆಗೆ ಕನ್ನಡಿಗರ ಮೇಲೆ ಹೇರಿಕೆ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ. ಮಲಯಾಳಂ ಮಾತಾಡಬೇಕು ಅಂತ ನಮ್ಮ ಕಾಸರಗೋಡು ಕನ್ನಡಿಗರ ಮೇಲೆ ಹೇರಿಕೆ ಮಾಡ್ತಾ ಇದ್ದಾರೆ. ಇದರ ಪರ ನೀವು ಯಾವ ರೀತಿ ಸ್ಟ್ಯಾಂಡ್ ತಗೋತೀರಾ ನಮ್ಮ ಕನ್ನಡಿಗರ ಪರವಾಗಿ? ನೋಡಿ, ಅವ್ರು ಯಾಕೆ ಅದನ್ನ ಮಾಡ್ತಾ ಇದ್ದಾರೆ ಅಂದ್ರೆ, ಇಲ್ಲಿರೋದು ಕಾಂಗ್ರೆಸ್ ಗೌರ್ಮೆಂಟ್, ಇಲ್ಲಿ ಉಸ್ತುವಾರಿ ಬಂದು ವೇಣುಗೋಪಾಲ್, ಅವ್ರು ಕೇರಳದವರು. ಇಲ್ಲಿರೋ ಸರ್ಕಾರನ ಸುಮ್ನಿರಿಸ್ಬೋದು ಅನ್ನೋ ನಂಬಿಕೆ ಅವ್ರಿಗೆ. ಆ ನಂಬಿಕೆಗೆ ಏನಾಗುತ್ತೆ, ಅಲ್ಲಿ ನಿರ್ಧಾರಗಳು ಮಾಡ್ತಾರೆ. ಈಗ ನಮ್ಮ ಗೌರ್ಮೆಂಟ್ ಉತ್ತರ ಕೊಡ್ಲಿ, ಯಾಕೆ ಕೊಡಲ್ಲ? ಬೇರೆಯವ್ರು ಏನಾರು ಹೇಳಿದ್ರೆ ಅಬ್ಬರಿಸಿ ಬಬ್ಬರಿತಾರೆ, ಟೇಬಲ್ ಕುಟ್ಟು ಮಾತಾಡ್ತೀರಾ, ಎದುರಿಸಿ ಮಾತಾಡ್ತೀರಾ. ಈಗ ಯಾಕೆ ಮಾತಾಡ್ತಿಲ್ಲ? ಬರೀ ಲೆಟ್ರ್ ಬರಿತೀನಿ ನಾನು ಅವನಿಗೆ, ಕೇರಳ ಸಿ ಎಂಗೆ ಒಂದು ಪತ್ರ ಬರೆದು ಬಿಟ್ಟಿದ್ದೀನಿ. ಪತ್ರ ಬರೆದು ಆಗ್ಬಿಡುತ್ತಾ? ಬೇರೆ ಟೈಮಲ್ಲಿ ಬರೀ ಪತ್ರದಲ್ಲೇ ಎಲ್ಲ ಮುಗಿಸ್ತೀರಾ? ಯಾಕಾಗಲ್ಲ? ಅದು ಸರ್ಕಾರಗಳ ಒಪ್ಪಂದಗಳಿರ್ತದೆ. ಇವರೆಲ್ಲ ಒಂದು ಕೂಟದಲ್ಲಿ ಇರ್ತಾರಲ್ಲ ಮೇಡಮ್, ಆ ಕೂಟದ ವ್ಯವಸ್ಥೆ ಆ ಸಂದರ್ಭದಲ್ಲಿ ಏನ್ ಬೇಕೋ ಮಾಡ್ಕೊಂಡ್ಬಿಡ್ತಾರೆ. ಸರ್, ಈಗ ಸರ್ಕಾರನ ಸುಮ್ನಿಡಿಸಬಹುದು ಮೇ ಬಿ, ಆದ್ರೆ ಕನ್ನಡ ಪರ ಹೋರಾಟಗಾರರನ್ನ ಈ ರೀತಿ ಕನ್ನಡದ ವಿಚಾರ ಬಂದ್ರೆ ಯಾರು ಕೂಡ ಸುಮ್ನಿಡ್ಸಕ್ ಆಗೋದಿಲ್ಲ. ಕರ್ನಾಟಕದಲ್ಲಿ ಅವ್ರು ಮಾಡಿದ್ರೆ ಏನು ಮಾಡಕ್ಕಾಗಲ್ಲ. ಈಗ ಪಕ್ಕದ ಸರ್ಕಾರದಲ್ಲಿ ಮಾಡ್ಬೇಕಾದ್ರೆ ನಾವ್ ಈಗ ಕೇರಳದಲ್ಲಿ ಹೋರಾಟ ಮಾಡಕ್ಕಲ್ಲ. ನಾವು ಮಾಡ್ಬೇಕಾದ್ರೆ ಪ್ರಶ್ನೆ ಮಾಡ್ಬೋದಲ್ವಾ? ನಾವು ಧ್ವನಿ ಎತ್ತೀವಿ, ಪ್ರಶ್ನೆ ಮಾಡ್ತೀವಿ, ಎಲ್ಲಾ ಮಾಡ್ತೀವಿ. ತಲೆ ಕೆಡ್ಸ್ಕೊಳೋದೇ ಇಲ್ಲ. ಇದನ್ನ ಮಾಧ್ಯಮದಲ್ಲೂ ಬರ್ದಂಗ್ ನೋಡ್ಕೊಂಡ್ಬಿಡ್ತಾರೆ. ಸರ್, ಈಗ ಯಾವುದೇ ಸಂಘಟನೆ ಆಗಿರಬಹುದು, ಈಗ ಹಿರಿಯರು ಹೇಳ್ತಾ ಇದ್ರು, 5 ಬೆರಳು ಕೂಡ ಸೇರಿದ್ರೆ ಮುಷ್ಟಿ ಆಗತ್ತೆ, ಮುಷ್ಟಿಯಿಂದ ಹೊಡೆದ್ರೆ ಯಾರನ್ನ ಏನ್ ಬೇಕಾದ್ರೂ ನಾವು ಸೋಲಿಸಬಹುದು ಅಂತ ಹೇಳ್ತಾ ಇದ್ರು. ಎಲ್ಲಾ ಕನ್ನಡ ಪರ ಸಂಘಟನೆಗಳು ಕೂಡ ಎದ್ದು ನಿಂತು, ಧ್ವನಿಯಾಗಿ ನಿಂತು ನಮ್ಮ ಕನ್ನಡದ ಪರವಾಗಿ ಹೋರಾಟ ಮಾಡಬಹುದಲ್ವಾ ಸರ್? ಖಂಡಿತ ಈಗ ಆ ವ್ಯವಸ್ಥೆ ಮಾಡ್ತಾ ಇದೀವಿ. ನಾವು ಕಳೆದ ಬಾರಿ ಜನರಾಜ್ಯೋತ್ಸವ ಅಂತ ಒಂದು ಕಾರ್ಯಕ್ರಮ ಮಾಡ್ಬೇಕಾದ್ರೆ ಎಲ್ಲಾ ಸಂಘಟನೆಗಳು ಒಗ್ಗೂಡಿಸೋಕೆ ಪ್ರಯತ್ನ ಪಟ್ಟಿದ್ವಿ. 70% ಒಗ್ಗೂಡಿಸಿದೀವಿ, ಇನ್ನೊಂದು 30% ಇದೆ. ಅವ್ರನ್ನೂ ಎಲ್ಲ ವಿಶ್ವಾಸಕ್ಕೆ ತಗೊಂಡು ಒಗ್ಗೂಡಿಸ್ಬಿಟ್ರೆ ಅವತ್ತಿನ ಹೋರಾಟ ಬೇರೆ ರೀತಿ ಇರುತ್ತೆ ಅಂತ ನನ್ನ ಭಾವನೆ. ಯಾಕೆಂದ್ರೆ ಅದೊಂದು ಆಸೆ ಇತ್ತು ಕನ್ನಡದ ಹೋರಾಟಗಾರರಿಗೆ, ಎಲ್ಲರೂ ಒಗ್ಗಟ್ಟಾಗಿ ಒಂದು ಹೋರಾಟಗಳು ಮಾಡಬೇಕು, ಕಾರ್ಯಕ್ರಮ ಮಾಡಬೇಕು ಅಂತ. ಅದನ್ನ ನಾವು ಶೀಘ್ರದಲ್ಲೇ ಎಲ್ಲರನ್ನೂ ಒಪ್ಪಿಸುವಂತ ಕೆಲಸ ಮಾಡ್ತೀವಿ.